ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವೀಡಿಯೋದಲ್ಲಿ IPO ಅಲಾಟ್ಮೆಂಟ್ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ, ನಿಮಗೆ ಆಫ್ಟರ್ ಅಪ್ಲೈ ಮಾಡಿದ್ಮೇಲೆ ನಿಮಗೆ ಬಿಫೋರ್ ಸ್ಟಾಕ್ ಎಕ್ಸ್ಚೇಂಜಿಂದ ನೋಟಿಫಿಕೇಷನ್ ಅಥವಾ ಮೆಸೇಜ್ ಬರೋಕ್ಕಿಂತ ಮೊದಲು ನೀವು ಹೇಗೆ ವೆಬ್ಸೈಟ್ಗೆ ಹೋಗಿ IPO ಅಲಾಟ್ಮೆಂಟ್ ಸ್ಟೇಟಸ್ ನಿಮಗೆ ಅಲಾಟ್ಮೆಂಟ್ ಆಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ನಿಮ್ಮ ಬ್ರೌಸರ್ನ ಓಪನ್ ಮಾಡಿ, ಅದರಲ್ಲಿ ಬಿಗ್ ಶೇರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ವೆಬ್ಸೈಟ್ನ ಓಪನ್ ಮಾಡಿ. ಈ ಥರ ಓಪನ್ ಆಗುತ್ತೆ. ನಿಮಗೆ ಲಿಂಕ್ ಸಿಗಲಿಲ್ಲ ಅಂದ್ರೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಅದ್ರ ಮುಖಾಂತರ ಓಪನ್ ಮಾಡ್ಬೋದಾಗಿರುತ್ತೆ. ಇದರಲ್ಲಿ ಕಮೆಂಟ್ ಕಂಪ್ನಿ ಸೆಕ್ಷನಲ್ಲಿ ಆ ಟೈಮಲ್ಲಿ ಓಪನ್ ಇರೋ IPOs ಮಾತ್ರ ಅವೈಲೇಬಲ್ ಇರುತ್ತೆ. ನಿಮ್ದು ಯಾವುದು ಅಪ್ಲೈ ಮಾಡಿರ್ತೀರೋ ಅದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಸೆಲೆಕ್ಷನ್ ಟೈಪಲ್ಲಿ 3 ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ ನಂಬರ್ ಇರುತ್ತೆ, ಬೆನಿಫಿಷಿಯರ್ ID, ಪಾನ್ ನಂಬರ್ ಇರುತ್ತೆ. ಅಪ್ಲಿಕೇಶನ್ ನಂಬರ್ ಮತ್ತು ಬೆನಿಫಿಷಿಯರ್ ID ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿರುತ್ತೆ. ನಾನು ಪಾನ್ ಮುಖಾಂತರ ನಾನು ಸೆಲೆಕ್ಟ್ ಮಾಡ್ತೀನಿ. ಯಾಕೆಂದರೆ ನನ್ನ ಪ್ಯಾನ್ ನಂಬರ್ ನಂಗೆ ನೆನಪಿರುತ್ತೆ, ಅದಕ್ಕೋಸ್ಕರ ನಾನು ಪ್ಯಾನ್ ನಂಬರ್ ಮುಖಾಂತರ ನಾನು ಚೆಕ್ ಮಾಡ್ತೀನಿ. ನಿಮ್ಮ ಪ್ಯಾನ್ ನಂಬರ್ನ ಎಂಟರ್ ಮಾಡಿ, ಅದಾದಮೇಲೆ ಕ್ಯಾಪ್ಚರ್ ಎಂಟರ್ ಮಾಡಿ, ಸರ್ಚ್ ಮಾಡಿ. ಈ ಥರ ಓಪನ್ ಆಗುತ್ತೆ. ನಿಮ್ಮ ಅಪ್ಲಿಕೇಶನ್ ನಂಬರ್, ನಿಮ್ಮ DP ID, ನೇಮ್ ಮತ್ತು ಎಷ್ಟು ಲಾಟ್ ನಂಬರಲ್ಲಿ ಎಷ್ಟು ನಂಬರ್ ಆಫ್ ಶೇರ್ಸ್ ಇತ್ತು ಮತ್ತು ಎಷ್ಟು ಅಲರ್ಟ್ ಆಗಿದೆಯಾ ಅಲರ್ಟ್ ಆಗಿಲ್ಲ. ನನಗೆ ಅಲರ್ಟ್ ಆಗಿಲ್ಲ, ನಾಟ್ ಅಲಾಟೆಡ್ ಅಂತಿದೆ. ಅಲರ್ಟ್ ಆಗಿದೆ, ಅಲರ್ಟೆಡ್ ಅಂದಿರುತ್ತೆ. ಹಲೋ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ.